ಶಿಕ್ಷಣ ಸಂಪಾದನೆಯನ್ನು ನೀಡಿದರೆ ಓದು ಸಂತೋಷವನ್ನು ನೀಡುತ್ತದೆ. ಪುಸ್ತಕ ಓದುವುದರಿಂದ ಭಾವಜಗತ್ತನ್ನು ವಿಸ್ತಾರಗೊಳಿಸುತ್ತದೆ. ಅಲ್ಲದೆ ಮನುಷ್ಯನ ಅನ್ನದ ಹಸಿವು, ಸಮಾನತೆಯ ಹಸಿವು ಹಾಗೂ ಜ್ಞಾನದ ಹಸಿವನ್ನು ನೀಗಿಸುತ್ತದೆ ಎಂದು ಖ್ಯಾತ ಬರಹಗಾರ ಗಿರೀಶ್ ರಾವ್ ಹತ್ವಾರ್ ಅಭಿಪ್ರಾಯಪಟ್ಟರು. ಅವರು ಜುಲೈ 1ರಂದು ಕ್ರಿಯೇಟಿವ್ ಪದವಿ ಪೂರ್ವ ಕಾಲೇಜಿನ ಸಪ್ತಗಿರಿ ಕ್ಯಾಂಪಸ್ನಲ್ಲಿ ಕ್ರಿಯೇಟಿವ್ ಪುಸ್ತಕ ಮನೆ ಪ್ರಕಾಶನದ ವತಿಯಿಂದ ನಡೆದ 15 ಪುಸ್ತಕಗಳ ಲೋಕಾರ್ಪಣೆ ಕಾರ್ಯಕ್ರಮದಲ್ಲಿ ಮಾತನಾಡಿದರು. ಪುಸ್ತಕಗಳನ್ನು ನಿರಂತರವಾಗಿ ಅಪ್ಲೋಡ್ ಮಾಡ್ತಾ ಅದನ್ನು ತಲುಪಿಸೋದಕ್ಕೆ ಅದಕ್ಕೆ ಬೇರೆ ಒಂದು ಲಾಜಿಸ್ಟಿಕ್ ಬೇಕು, ಬೇರೆ ಒಂದು ವ್ಯವಸ್ಥೆ ಬೇಕು. ಈ ಕೆಲಸದ ಮಧ್ಯೆ ಅದನ್ನು ಕೂಡ ಮಾಡ್ತಿರುವಂಥ ಇಡೀ ಈ ಸಪ್ತರ್ಷಿಗಳಿಗೆ ಮತ್ತೊಮ್ಮೆ ಅಭಿನಂದನೆಗಳು ಹೇಳ್ತೀನಿ. ನಾವು ಮತ್ತೆ ಮಾತಾಡ್ತೀವಿ, ಆದರೆ ಒಂದೇ ಒಂದು ವಿಚಾರ ಏನಂದರೆ, ಸಾಹಿತ್ಯ ಅಂತ ಹೇಳೋದು ಎಲ್ಲರಿಗೂ ಸುಲಭವಾಗಿ ಸಿಗೋದಿಲ್ಲ. ನಾವು ಚಿಕ್ಕಂದಿರುವಾಗ ಒಂದು ಪುಸ್ತಕ ಬೇಕಿದ್ದರೆ ಬಹಳ ಒದ್ದಾಡ್ತಾಯಿದ್ವು. ಯಾರಾದರೂ ಮಂಗಳೂರಿಗೆ ಹೋದರೆ ಅವರಿಗೆ ಒಂದು ಪುಸ್ತಕ ತಗೊಂಬ ಅಂತ ಹೇಳೋದು, ಬಸ್ ಕಂಡಕ್ಟ್ರಿಗೆ ಹೇಳೋದು, ಲಾರಿ ಡ್ರೈವರಿಗೆ ದುಡ್ಡು ಕೊಟ್ಟು ಹೇಳೋದು, ಅಥವಾ ಲೇಖಕರಿಗೆ ಬರೆಯೋದು, ಇದೆಲ್ಲ ಮಾಡ್ತಾಯಿದ್ದೀವಿ. ಬಟ್ ಇವತ್ತು ಪುಸ್ತಕ ನಿಮಗೆ ನಿಮ್ಮ ಕೈಗೆ ಸಿಗ್ತಾ ಇದೆ, ನಿಮ್ಮ ಮನೆಗೆ ಬರ್ತಾ ಇದೆ. ದಯವಿಟ್ಟು ಓದಿ. ಬಹುಶಃ ನಿಮ್ಮ 2 ವರ್ಷಗಳ PUC ಶಿಕ್ಷಣದಲ್ಲಿ ಒಂದು 8 ಪುಸ್ತಕ ಓದಿ. ಆ 8 ಪುಸ್ತಕಗಳ ಬಗ್ಗೆ 8 ಸಾಲು ಬರೆಯಿರಿ. ಇದು ನಿಮ್ಮನ್ನು ಹೇಗೆ ಬದಲಾಯಿಸಬೇಕು ನೋಡಿ, ನಾನು ಸುಳ್ಳು ಹೇಳ್ತಾ ಇಲ್ಲ. ಇದು ನಿಮ್ಮನ್ನು ನಿಜವಾಗಿ ಬದಲಾಯಿಸುತ್ತಂದರೆ ಒಂದು ಜೀವನ ಬರಡಾಗಿರುತ್ತದೆ, ಜೀವನ ಮೊನೋಟನಸ್ ಆಗಿರ್ತದೆ, ಯಾಂತ್ರಿಕವಾಗಿರುತ್ತದೆ. ಆ ಯಾಂತ್ರಿಕವಾದ ಬದುಕಿನಲ್ಲಿ ಒಂದು ಬೆಳಕಿನಂತೆ, ಒಂದು ತೇಜಸ್ಸಿನಂತೆ ಬರುವಂಥದ್ದು ಪುಸ್ತಕಗಳು, ಅಕ್ಷರಗಳು ಸನ್ನದ್ಧನಾಗಿ ಮಾಡುತ್ತೆ. ಆದರೆ ಸಾಹಿತ್ಯ ಇದೆಯಲ್ಲ, ಅದನ್ನು ನಿಮ್ಮನ್ನು ಮನುಷ್ಯನನ್ನಾಗಿ ಮಾಡ್ಕೋಬೇಕು. ಭಾಳ ಒಳ್ಳೆಯ ಮಾತನ್ನು ನಮ್ಮ ಯಶವಂತ ಚಿತ್ತಾರು ಹೇಳಿದ್ದಾರೆ. ನಾವೆಲ್ಲ ಮನುಷ್ಯರಾಗಲು ಹುಟ್ಟಿದ್ದೇವೆ. ನಾವು ಅಂದ್ಕೊಂಡಿರ್ತೀವಿ ಮನುಷ್ಯರಾಗಿ ಹುಟ್ಟಿದ್ದೀವಿ ಅಂತ. ನಾವು ಮನುಷ್ಯರಾಗಿ ಹುಟ್ಟಿಲ್ಲ, ಮನುಷ್ಯರಾಗಲು ಹುಟ್ಟಿದ್ದೇವೆ. ಅಂದರೆ ನಿಜವಾಗಲೂ ಒಂದೊಂದೇ ಹೆಜ್ಜೆಯನ್ನು ಇಡ್ತಾ ಮನುಷ್ಯತ್ವದ ಕಡೆ ಹೋಗ್ತಾ ಇರ್ತೀವಿ. ಹೇಗೆ ಹನುಮಂತ ಮತ್ತು ಶ್ರೀರಾಮ ಎರಡನ್ನು ಕಲ್ತ್ಕೊಂಡ್ರೆ ನಮ್ಮಲ್ಲಿ ಒಂದು ರಾಮಾಂಜನೇಯ ದೇವಸ್ಥಾನ ಇದೆ ಬೆಂಗಳೂರಲ್ಲಿ. ಅದರಲ್ಲಿ ರಾಮ ಮತ್ತು ಆಂಜನೇಯ ತಬ್ಬಿಕೊಂಡಂಥ ಒಂದು ಶಿಲ್ಪ ಇದೆ. ನಾನು ಅದು ನೋಡಿದಾಗ ಏನಿಸುತ್ತೆ ಅಂದರೆ, ಒಂದು ಹನುಮಂತನಲ್ಲಿರುವಂಥ ಒಂದು ಪ್ರಿಮಿಟಿವ್ ಆದ ಶಕ್ತಿ, ಬಹಳ ಕಚ್ಚಾದಂಥ ಒಂದು ಶಕ್ತಿ, ಮತ್ತು ಪುರುಷೋತ್ತಮನಲ್ಲಿರುವಂಥ ಬಹಳ ಒಂದು ಮಾಡರ್ನ್ ಆದಂಥ, ಬಹಳ ಮಾಗಿದಂಥ ಒಂದು ವ್ಯಕ್ತಿತ್ವ. ಇದೆರಡೂ ನಮ್ಮಲ್ಲಿ ಒಂದಾಗಿರಬೇಕು. ಅಂದರೆ ಒಂದು, ನಾವು ಬಹಳ ಮೂಲಭೂತ ಆಸಕ್ತಿಯಿಂದ ಕಲಿಯಬೇಕು ಮತ್ತು ಪರಿಪಕ್ವ ಮನಸ್ಸಿನಿಂದ ಅದನ್ನು ಗ್ರಹಿಸಬೇಕು. ಈ ಎರಡೂ ಒಂದಾದಾಗಲೇ ನಮ್ಮಲ್ಲಿ ಒಂದು ವಿಶಿಷ್ಟವಾದ ಜಾಣ್ಮೆ, ವಿಶಿಷ್ಟವಾದ ತೇಜಸ್ಸು ಮತ್ತು ವಿಶಿಷ್ಟವಾದ ಜೀವನ ಪ್ರೀತಿ ಹುಟ್ಟಲಿಕ್ಕೆ ಸಾಧ್ಯ ಆಗುತ್ತೆ. ಲೋಕಾರ್ಪಣೆಯ ಈ ಕಾರ್ಯಕ್ರಮದ ಪ್ರಧಾನ ಅತಿಥಿಗಳಾಗಿ ನಮ್ಮ ನಡುವೆ ಇರುವಂತಹ ಗೌರವಾನ್ವಿತ ಗಿರೀಶ್ ರಾವ್ ಅವರೇ, ಕೊಂಡಡ್ಡಿ ಪ್ರಭಾಕರ್ ಶೆಟ್ರೆ, ಸಪ್ತ ಋಷಿಗಳೇ, ಸಮಾರಂಭದಲ್ಲಿ ಭಾಗವಹಿಸಿರುವಂತಹ ಎಲ್ಲ ಲೇಖಕರೇ, ಬಂಧುಗಳೇ, ವಿದ್ಯಾರ್ಥಿಗಳೇ, ಒಂದು ಅಪರೂಪದ ಕಾರ್ಯಕ್ರಮಕ್ಕೆ ಇವತ್ತು ನಾವೆಲ್ಲರೂ ಕೂಡ ಸಾಕ್ಷಿಗಳಾಗ್ತಾ ಇದ್ದೇವೆ. ಒಂದು ವಿದ್ಯಾಸಂಸ್ಥೆ ಶೈಕ್ಷಣಿಕ ಚಟುವಟಿಕೆಗಳು, ತರಗತಿಯ ಕೋಣೆಗಳು, ಪರೀಕ್ಷೆ ಇದಕ್ಕೆ ಸೀಮಿತ ಆಗದೆ ಪುಸ್ತಕ ಮನೆ ಎನ್ನುವಂಥ ಒಂದು ವಿಶೇಷವಾದಂಥ ಪರಿಕಲ್ಪನೆಯನ್ನು ಹುಟ್ಟುಹಾಕಿ ಅದನ್ನು ಬೇರೆ ಬೇರೆ ಕಡೆಗಳಲ್ಲಿ ಪ್ರಾರಂಭ ಮಾಡಿ ಇವತ್ತು ತನ್ಮೂಲಕ 15 ಪುಸ್ತಕಗಳನ್ನು ಪ್ರಕಟ ಮಾಡ್ತಾ ಇರುವಂಥದ್ದು ಒಂದು ಶಿಕ್ಷಣ ಸಂಸ್ಥೆಯ ಒಂದು ಮೇಲ್ಪಂಕ್ತಿಯ ಕಾರ್ಯಕ್ರಮ ಅಂತ ನಾನು ಅಂದ್ಕೊಳ್ತೇನೆ. ಈ ಪುಸ್ತಕದ ಬಿಡುಗಡೆಯನ್ನು ಮಾಡ್ತಾ ಇರುವಂಥ ಕ್ರಿಯೇಟಿವ್ ಪುಸ್ತಕದ ಪ್ರಕಾಶಕರಿಗೆ ಮತ್ತು ಎಲ್ಲ ಲೇಖಕರಿಗೆ ನಾನು ಅಭಿನಂದನೆಗಳನ್ನು ಕೂಡ ಸಲ್ಲಿಸ್ತೇನೆ. ತುಂಬ ಸರಿ ವಿದ್ಯಾರ್ಥಿಗಳಿಗೆ ಅನಿಸುತ್ತೆ, ನಮಗಿರೋ ಸಿಲೆಬಸ್ಸೇ ಸಾಕು, ಇದ್ಯಾವುದು ಹೊಸ 15 ಪುಸ್ತಕ ಅಂತ. ಹೌದಾ? ನಾನು ನಿಮ್ಮ ಕೆಟಗರಿಯವನೇ. ತುಂಬ ಸರಿ ಆಗ ಅನ್ನಿಸ್ಲೇಬೇಕದು. ಸೆಕೆಂಡ್ PUC ವಿದ್ಯಾರ್ಥಿಗಳಿಗೆ ಇವರು ಹಾಸ್ಟೆಲಲ್ಲಿ ಕೊಡುವಂಥ ಕಾಟಕ್ಕೆ ನಮಗೆ ಸಹಜವಾಗಿ 15 ಪುಸ್ತಕಗಳು ಇನ್ಯಾರು ವಸ್ತು ಕೊಡ್ತಾರೆ, ಇದನ್ನು ಓದಿಸ್ಬಿಡ್ತಾರ ಅಂತಲೂ ಕೂಡ ಅನ್ನಿಸ್ಬೋದು. ಈ ವಯಸ್ಸಿನಲ್ಲಿ ನಮಗೆ ಹೌದು ಅಂತ ಅನಿಸಿದ್ರು ಕೂಡ ಜೋಗಿಯವರು ಬಹಳ ಸಾಂದರ್ಭಿಕವಾಗಿ ಅದನ್ನು ಹೇಳಿದರು. ಶಿಕ್ಷಣ ಸಂಪಾದನೆಯನ್ನ ಕೊಟ್ಟರೆ ಪುಸ್ತಕ ಸಂತೋಷವನ್ನು ಕೊಡುತ್ತೆ ಎನ್ನುವಂಥದ್ದನ್ನು ಕೂಡ ಉಲ್ಲೇಖ ಮಾಡಿದರು. ಮನುಷ್ಯನನ್ನ ವ್ಯಕ್ತಿತ್ವವನ್ನು ನಿರ್ಮಾಣ ಮಾಡಲಿಕ್ಕೆ ಪುಸ್ತಕ ಬಹಳ ದೊಡ್ಡ ಪ್ರಮಾಣದಲ್ಲಿ ನೆರವಾಗುತ್ತೆ ನಮಗೆ.